ಅಭಿಮಾನಿಗಳು ಪಕ್ಷ ಮತ್ತು ಎಲ್ಲ ಸೇರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ವಿವರಗಳನ್ನು ತಮಗೆ ಒದಗಿಸಬೇಕು ಮತ್ತು ಕಾರ್ಯಕ್ರಮ ನಾವೆಲ್ಲ ಸೇರಿ ಮಾಡ್ತಾ ಇರೋದ್ರಿಂದ ಯಶಸ್ವಿಯಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ ಮಧು ಬಂಗಾರಪ್ಪನವರ ಕಾರ್ಯಕ್ರಮದ ವಿವರಗಳು ಇದ್ದಾವೆ. ಬೆಳಿಗ್ಗೆ 2ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಅವರ ಕುಬಟೂರು ನಿವಾಸದಲ್ಲಿ, ಅಂದರೆ ಮನೆ ಇದ್ದಾರೆ, ಅಲ್ಲಿ ಅವರ ಅಭಿಮಾನಿಗಳಿಂದ ಹುಟ್ಟುಹಬ್ಬದ ಆಚರಣೆ ಬೆಳಗ್ಗೆ 8 ಗಂಟೆಗೆ ಆಗುತ್ತೆ. ತದನಂತರದಲ್ಲಿ 10ವರೆಗೆ ಸ್ವರ್ಗದ ಬಂಗಾರದ ಹಬ್ಬಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅಭಿಮಾನಿಗಳಿಂದ ಜನ್ಮದಿನಾಚರಣೆ ಇರ್ತದೆ. ಮತ್ತು ಅದಾದ ನಂತರ ಅಲ್ಲಿ ಸೊರಬ ತಾಲೂಕಿನ ಬುದ್ಧಿಮಾಂದ್ಯ ಮಕ್ಕಳಿಗೆ ಸಿಹಿ ವಿತರಣೆ ಹಾಗೂ ಭೋಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮತ್ತು ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸೊರಬ ಸರ್ಕಾರಿ ಆಸ್ಪತ್ರೆಯ ಬಡ ರೋಗಿಗಳಿಗೆ ಬೆಡ್ ಹಾಗೂ ವಿತರಣೆ ಆಗುತ್ತೆ. ಅದರ ನಂತರದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕ್ರಮದ ಅಭಿಮಾನದಿಂದ ರಕ್ತದಾನ ಶಿಬಿರ ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಸೊರಬದ ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಅಲ್ಲಿ ಮಾಡ್ತಾರೆ. ಅದಾದ ಮೇಲೆ ಶಿವಮೊಗ್ಗದಲ್ಲಿ ಅವತ್ತು ಮಧ್ಯಾಹ್ನ 1 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಪೌರ ಕಾರ್ಮಿಕರಿಗೆ ಒಂದು ವಿಶೇಷವಾದಂಥ ಉಡುಗೊರೆಯನ್ನು ಕೊಡುವಂಥ ಕೆಲಸ ಮಧು ಬಂಗಾರಪ್ಪನವರ ಅಭಿಮಾನಿಗಳು ಮತ್ತು ಪಕ್ಷ ಎಲ್ಲರೂ ಸೇರಿಕೊಂಡು ನಾವು ಅದನ್ನು ಮಾಡ್ತಾಯಿದ್ವಿ. ಅಲ್ಲಿ ಸುಮಾರು 400 ಜನ ಪೌರ ಕಾರ್ಮಿಕರು, ಯಾಕಂತ ಹೇಳಿದ್ರೆ ಪೌರ ಕಾರ್ಮಿಕರು ಶಿವಮೊಗ್ಗದಲ್ಲಿ ಇರುವಂಥ ಶಿವಮೊಗ್ಗ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿ ನಮ್ಮ ಸ್ವಚ್ಛತೆಯನ್ನು, ನಮ್ಮ ಆರೋಗ್ಯವನ್ನು ಕಾಪಾಡುವಂಥ ಪೌರ ಕಾರ್ಮಿಕರಿಗೆ ವಿಶೇಷವಾದಂಥ ನಾವು ಗೌರವವನ್ನು ಸೂಚಿಸಬೇಕು. ಇದು ಮಧು ಬಂಗಾರಪ್ಪನವರ ಜನ್ಮದಿನಾಚರಣೆ ದಿನ ಆ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಾವೆಲ್ಲ ಸೇರಿಕೊಂಡು, ಅಭಿಮಾನಿಗಳೆಲ್ಲ ಸೇರಿಕೊಂಡು ಅವ್ರಿಗೊಂದು ವಿಶೇಷವಾದಂಥ ಉಡುಗೊರೆ ನಾವು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಅಲ್ಲಿ ಆವತ್ತು ಮಧ್ಯಾಹ್ನ 1 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಇದೆ. ಅದರ ಜೊತೆಗೆ ಬೆಳಗ್ಗೆಯಿಂದಲೇ ಸಾರ್ವಜನಿಕರ ಒಂದು ಆರೋಗ್ಯ ತಪಾಸಣಾ ಕೇಂದ್ರವನ್ನು ಸಹ ಅದೇ ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ವಿ. ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ OBC ಘಟಕದ ವತಿಯಿಂದ ಈ ಒಂದು ತಪಾಸಣಾ ಕಾರ್ಯಕ್ರಮ ಇರುತ್ತೆ. ಮತ್ತು OBC ಘಟಕದಿಂದ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಬ್ಲಾಕ್ಗಳಲ್ಲಿ ಈ ಒಂದು ಕಾರ್ಯಕ್ರಮ, ತಪಾಸಣಾ ಕಾರ್ಯಕ್ರಮ ಮತ್ತು ಹಾಸ್ಪಿಟಲಲ್ಲಿ ಹಣ್ಣು ಹಂಪಲು ಹಂಚುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಇವತ್ತು ಮಧು ಬಂಗಾರಪ್ಪನವರ ಜನ್ಮ ದಿನಾಚರಣೆಯನ್ನು ಭಾಳ ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ವಿವರಗಳನ್ನು ನಾನು ತಮ್ಮಲ್ಲಿ ಇಟ್ಟಿದ್ದೀನಿ. ತಾವು ಸಹ ಇದರ ಹೆಚ್ಚು ಪ್ರಚಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ತಾವು ಕಾರಣಕರ್ತರಾಗಬೇಕು ಅಂತೇಳಿ ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಭಾಗವಹಿಸಬೇಕು ಅಂತ ಹೇಳ್ತಾ, ನಾಳೆ ದಿನ ಮುಖ್ಯಮಂತ್ರಿಗಳು ಬೆಳಿಗ್ಗೆ 12 ಗಂಟೆಗೆ ಏರ್ಪೋರ್ಟಿಗೆ ಬಂದು ಅಲ್ಲಿಂದನೇ ತರೀಕೆರೆಗೆ ಹೋಗ್ತಾ ಇದ್ದಾರೆ. ಅಲ್ಲಿಂದ ತರೀಕೆರೆಯ ನಮ್ಮ ಶಾಸಕರಾದಂಥ ಶ್ರೀಯುತ ಶ್ರೀನಿವಾಸ್ ಅವರ ಪುತ್ರಿ ವಿವಾಹದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ 2:30ಗೆ ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ತಲುಪುವಂಥ ಕಾರ್ಯಕ್ರಮ ಇದೆ ನಾಳೆ ದಿನ. ಅದು ಆ ಕಾರ್ಯಕ್ರಮ. ಇದ್ರ ಜೊತೆಗೆ ನಾನು ಮಾಡ್ತಿದ್ದೆ, ಏನು ಇವತ್ತು ನಾಳೆ 2ನೇ ತಾರೀಕು ಈ ಕಾರ್ಯಕ್ರಮದ ವಿಚಾರವಾಗಿ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬದ ವಿಚಾರವಾಗಿ ನಮ್ಮ ಸೊರಬ ತಾಲೂಕಿನ ಏನು SLCಯಲ್ಲಿ ಟಾಪರ್ಸ್ ಇದ್ದಾರೆ ಅವರುಗಳನ್ನ ವಿಶೇಷವಾಗಿ ಅವರನ್ನು ವಿಮಾನದಲ್ಲಿ ಕರ್ಕೊಂಡೋಗಿ ಅಲ್ಲಿ ಅವತ್ತೇನು 2ನೇ ತಾರೀಕು ರಾತ್ರಿ ಬೆಂಗಳೂರಿನಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಅವರೆಲ್ಲ ಭಾಗವಹಿಸೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತು ಆ ಸೊರಬದಲ್ಲಿ ಇರುವಂಥ ಸೊರಬ ಪಟ್ಟಣ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂಥ ಪೌರ ಕಾರ್ಮಿಕರನ್ನ ಇವತ್ತೇ ಅವರು ನಾಳೆ ದಿನ ಟ್ರೈನಲ್ಲಿ ಹೋಗ್ತಾರೆ. ಟ್ರೈನ್ನಲ್ಲಿ ಅವರು ಸಹ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಬರ್ತಾ ಅವರುಗಳೆಲ್ಲ ಫ್ಲೈಟಲ್ಲಿ ವಾಪಸ್ಸು ಬೆಂಗಳೂರಿಂದ ಇಲ್ಲಿ ಶಿವಮೊಗ್ಗಕ್ಕೆ ಫ್ಲೈಟ್ನಲ್ಲಿ ಬರ್ತಾರೆ. ಯಾಕಂದರೆ ಅವರಿಗೆಲ್ಲ ಒಂದು ವಿಶೇಷವಾದಂಥ ಗೌರವ ಕೊಡಬೇಕು. ಈ ಮೊನ್ನೆ ನಾವು ಹಲವಾರು ದಿನಗಳ ಈ ರಾಷ್ಟ್ರೀಯ ಹಬ್ಬಗಳಲ್ಲಿ ನೋಡ್ತಾ ಇದ್ದೀವಿ, ಆ ಪೌರ ಕಾರ್ಮಿಕರ ಒಂದು ಪೆರೇಡ್ನಲ್ಲಿ ಭಾಗವಹಿಸಿದಾಗ ಸಾರ್ವಜನಿಕರು ಅವರಿಗೆ ತುಂಬ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ.
ಯಾಕಂದ್ರೆ ಇಂಥ ಈ ಸಂದರ್ಭದಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಆರೋಗ್ಯವನ್ನು ಕಾಪಾಡುವಂತ ದೊಡ್ಡ ಒಂದು ಜವಾಬ್ದಾರಿ ಅವ್ರ ಮೇಲೆ ಇದೆ. ಹಾಗಾಗಿ ಅವ್ರಗಳಿಗೆ ಹೆಚ್ಚಿನ ಗೌರವ ಸಿಗಬೇಕು. ನಾವೆಲ್ಲ ಅವ್ರಿಗೆ ಅವ್ರು ಮಾಡ್ತಾ ಇರೋ ಕೆಲಸವನ್ನ ನಾವು ಪ್ರಶಂಸೆ ಮಾಡಲೇಬೇಕು. ಆದ್ದರಿಂದ ಈ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗುತ್ತೆ, ಭಾಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ನಮ್ಮ ಸಹಕಾರ ಬೇಕು ಇದಕ್ಕೆ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಸಹಕಾರವನ್ನು ಕೇಳಿ ಮತ್ತೆ